ಚುನಾವಣೆ ಗೆದ್ದು ಬಂದ ರಾಜಕೀಯ ನಾಯಕರು ಕೇವಲ 5 ವರ್ಷಗಳ ಕಾಲ ಮಾತ್ರ ಅಧಿಕಾರದಲ್ಲಿರುತ್ತಾರೆ. ಆದರೆ ಮತಬಾಂಧವರು ಹಾಗೂ ರೈತರು ಕೊನೆ ಉಸಿರು ಇರುವವರೆಗೂ ಇರುತ್ತಾರೆ ಎಂದು ರೈತ ಸಂಘದವರು ಹೇಳಿದ್ದಾರೆ. ಮೈಸೂರಿನಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಶಾಸಕರುಗಳು ರೈತರನ್ನು ಕಡೆಗಣಿಸಿದ್ದಾರೆ. ಎಲ್ಲ ಜಾತಿ ಧರ್ಮದ ಜಯಂತಿಗಳಿಗೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿ ರೈತ ದಿನಾಚರಣೆಗೆ ಮಾತ್ರ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿಲ್ಲ ಎಂದು ದೂರಿದರು. ಎಲ್ಲ ಜಾತಿ ಧರ್ಮದಲ್ಲೂ ರೈತರಿದ್ದಾರೆ. ಮುಂದಿನ ಗ್ರಾಮ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ರೈತ ಬಾಂಧವರು ಒಗ್ಗಟ್ಟಾಗಿ ನಾವು ಏನೆಂದು ತೋರಿಸುತ್ತೇವೆ ಎಂದು ಎಚ್ಚರಿಸಿದರು. ಡಿಸೆಂಬರ್ 23ರಂದು ಏನು ಮೈಸೂರು ಟೌನ್ ಹಾಲ್ನಲ್ಲಿ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಕೆಲವರು ಮಂತ್ರಿಗಳು ಬರ್ತೀನಿ ಅಂತ ಏನು ಹೇಳಿದರು. ಇವತ್ತು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಶಾಸಕರುಗಳು ಕೂಡ ಗೈರಾಗಿದ್ದಾರೆ. ಶಾಸಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ ರೈತರು ಬೇಕೇ ಹೊರತು ರೈತರಿಗೆ ಈ ಮುಖ್ಯಮಂತ್ರಿಗಳು, ಈ ಮಂತ್ರಿಗಳು, MLA ಗಿರಿಗಳೇನು ಅವಶ್ಯಕತೆ ಇಲ್ಲ. 5 ವರ್ಷಕ್ಕೆ ಕಿಕ್ಔಟು. ರೈತರು, ಒಬ್ಬ ಮತದಾರ ಅವನ ಕೊನೆಯ ಉಸಿರಿರುವಂಟನು ಅವನು ಅಧಿಕಾರದಲ್ಲಿ ಇರ್ತಾರೆ ಅನ್ನೋದನ್ನ ಈ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜಕಾರಣಿಗಳು ಇವತ್ತೇನು ಈ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾ ಒಕ್ಕೂಟದಿಂದ ವತಿಯಿಂದ ಏನು ವಿಶ್ವ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು, ಬೃಹತ್ 5 ರಿಂದ 6 ಸಾವಿರ ಜನಗಳ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಮೈಸೂರು ಪ್ರಾಂತ್ಯದಿಂದಲೇ ಶುರು ಮಾಡಬೇಕು ಅಂತೇಳಿ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಈ ರಾಜ್ಯ ಸರ್ಕಾರ ಅವಮಾನ ಮಾಡಿರುವಂಥ ವಿಚಾರ. ಈ ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳಾಗಿರುವಂಥ ಈ ಶಾಸಕರುಗಳು ಏನು ರೈತರನ್ನು ಕಡೆಗಣಿಸಿದೆ, ಇವತ್ತಿಂದಲೇ ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಇಡೀ ರಾಜ್ಯದ ರೈತರು ಏನಂತ ತೋರಿಸ್ಬೇಕಾಗುತ್ತೆ. ಏನು ಎಲ್ಲ ಜಾತಿ ಧರ್ಮದ ಜಯಂತಿಗಳನ್ನ ಮಾಡುತ್ತಾರೆ ಗೌರ್ಮೆಂಟ್ ರಜೆ ಮಾಡ್ಕೊಂಡು, ಇಡೀ ಎಲ್ಲ ಸಮಾಜದಲ್ಲೂ ರೈತರವ್ರೆ. ಇಡೀ ಸರ್ವ ಜನಾಂಗದ ಶಾಂತಿಯ ತೋಟದ ಕಾರ್ಯಕ್ರಮಕ್ಕೆ ವಿಶ್ವ ರೈತ ದಿನಾಚರಣೆಗೆ ಸರ್ಕಾರ, ವಿಶ್ವ ರೈತ ದಿನಾಚರಣೆ ದಿನ ಸರ್ಕಾರ ರಜೆ ಘೋಷಣೆ ಮಾಡಬೇಕು. ಇದು ಮಂಡನೆ ಆಗಬೇಕು, ಅಧಿವೇಶನದಲ್ಲಿ ಅಂಗೀಕಾರ ಆಗಬೇಕು. ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಹಾಕಬೇಕು. ಜೊತೆಗೆ ಇನ್ನು ಮುಂದೆ ಇದೇ ರೀತಿಯನ್ನು ನಡ್ಕೊಂಡ್ರೆ ಈ ರಾಜಕಾರಣಿಗಳು, ಈ ಮುಖ್ಯಮಂತ್ರಿಗಳು ಯಾವುದೇ ಸರ್ಕಾರಕ್ಕೆ ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಪಾಠವನ್ನು ಕಲಿಸ್ತೇವೆ. ಇವರೆಲ್ಲೇ ಬರಲಿ, ಇವ್ರಿಗೆ ಗೋ ಬ್ಯಾಕ್ ನಾವು ಮಾಡೇ ಮಾಡ್ತೀವಿ ರಾಜ್ಯಾದ್ಯಂತ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಎಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.